ನಮಸ್ಕಾರ ಗೆಳೆಯರೇ, ಬಂಧುಗಳೇ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಚಿಕ್ಕ ಕಥೆ ಹೇಳಲಿದ್ದೇನೆ. ಈ ಕಥೆ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ತುಂಬ ಹತ್ತಿರವಾಗಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ತಪ್ಪು ಮಾಡ್ತಿರ್ತೇವೆ. ಅದೇನೆಂದ್ರೆ, ನಮ್ಮಲ್ಲಿರುವುದನ್ನು ಬಿಟ್ಟು ಬೇರೆಯವರ ಬಳಿ ಇರುವುದನ್ನು ನೋಡಿ ಅವರು ಎಷ್ಟೋ ಅದೃಷ್ಟವಂತರು ಎಂದು ಹೋಲಿಕೆ ಮಾಡಿಕೊಳ್ಳುವುದು. ಇದೇ ವಿಷಯದ ಮೇಲೆ ಒಂದು ಸುಂದರವಾದ ಕಥೆಯಿದೆ. ಈ ಕಥೆಯಲ್ಲಿ ಒಂದು ಕಾಗೆ ತನ್ನ ಕಪ್ಪು ಬಣ್ಣದ ಬಗ್ಗೆ ಬೇಸರಗೊಂಡು ಜೀವನದಲ್ಲಿ ತನಗಿಂತ ಬೇರೆಯವರು ಹೆಚ್ಚು ಸುಂದರವಾಗಿದ್ದಾರೆ ಮತ್ತು ಸುಖವಾಗಿದ್ದಾರೆ ಎಂದು ಹುಡುಕುತ್ತಾ ಹೊರಟುತ್ತದೆ. ಅದು ಹಂಸ, ಗಿಣಿ ಮತ್ತು ನವಿಲನ್ನು ಭೇಟಿಯಾದಾಗ ಅದಕ್ಕೆ ಜೀವನದ ಒಂದು ದೊಡ್ಡ ಸತ್ಯ ಅರ್ಥವಾಗುತ್ತದೆ. ಆ ಸತ್ಯ ಏನು? ಕಾಗೆ ಹೇಗೆ ತನ್ನ ಸುಖವನ್ನು ಕಂಡುಕೊಳ್ಳುತ್ತದೆ ಎಂಬುದೇ ಇಂದಿನ ಕಥೆ. ಬನ್ನಿ, ಕಥೆಯನ್ನು ಕೇಳೋಣ. ಬುದ್ಧಿವಂತ ಕಾಗೆ ಮತ್ತು ಬಣ್ಣದ ಹಕ್ಕಿ. ಒಂದು ಕಾಡಿನಲ್ಲಿ ಒಂದು ಕಾಗೆಯಿತ್ತು. ಅದು ತನ್ನ ಕಪ್ಪು ಬಣ್ಣವನ್ನು ನೋಡಿ ಯಾವಾಗಲೂ ಬೇಸರ ಮಾಡಿಕೊಳ್ಳುತ್ತಿತ್ತು. ನಾನು ಎಷ್ಟು ಕಪ್ಪಗಿದ್ದೇನೆ, ಯಾರೂ ನನ್ನನ್ನು ಇಷ್ಟಪಡುವುದಿಲ್ಲ ಎಂದು ಕೊರಗುತ್ತಿತ್ತು. ಒಂದು ದಿನ ಅದು ಒಂದು ಸುಂದರವಾದ ಬಿಳಿ ಹಂಸವನ್ನು ನೋಡಿ, ನೀನು ಎಷ್ಟು ಬೆಳ್ಳಗಿದ್ದೀಯಾ, ನೀನೇ ಪ್ರಪಂಚದ ಅತ್ಯಂತ ಸಂತೋಷದ ಹಕ್ಕಿ ಎಂದಿತು. ಹಂಸ ಹೇಳಿತು, ನನಗೂ ಹಾಗೆಯೇ ಅನಿಸಿತು. ಆದರೆ ನಾನು ಗಿಣಿಯನ್ನು ನೋಡಿದ ಮೇಲೆ ನನ್ನ ಅಭಿಪ್ರಾಯ ಬದಲಾಯಿತು. ಗಿಣಿಗೆ 2 ಬಣ್ಣಗಳಿವೆ, ಅದು ನನಗಿಂತ ಸುಂದರವಾಗಿದೆ. ಕಾಗೆ ಗಿಣಿಯ ಬಳಿ ಹೋದಾಗ ಗಿಣಿ ಹೇಳಿತು, ನಾನು ಸುಂದರ ಎಂದುಕೊಂಡಿದ್ದೆ, ಆದರೆ ನವಿಲನ್ನು ನೋಡುವವರೆಗೂ ಮಾತ್ರ. ನವಿಲಿಗೆ 1000 ಬಣ್ಣಗಳಿವೆ. ಕೊನೆಗೆ ಕಾಗೆ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿ ನವಿಲನ್ನು ಭೇಟಿಯಾಯಿತು. ಅಲ್ಲಿ 100 ಜನರು ನವಿಲನ್ನು ನೋಡಲು ನೆರೆದಿದ್ದರು. ಜನರು ಹೋದ ಮೇಲೆ ಕಾಗೆ ನವಿಲಿಗೆ ಕೇಳಿತು, ನವಿಲೆ, ನೀನು ಎಷ್ಟು ಸುಂದರವಾಗಿದ್ದೀಯಾ, ನಿನ್ನನ್ನು ನೋಡಲು 1000 ಜನರು ಬರುತ್ತಾರೆ. ನೀನೇ ಈ ಪ್ರಪಂಚದ ಅತ್ಯಂತ ಅದೃಷ್ಟವಂತ ಹಕ್ಕಿಯಲ್ವಾ? ನವಿಲು ನಿಟ್ಟುಸಿರು ಬಿಟ್ಟು ಹೀಗೆ ಹೇಳಿತು, ಗೆಳೆಯನೇ, ನನ್ನ ಈ ಸೌಂದರ್ಯವೇ ನನಗೆ ಶಾಪವಾಗಿದೆ. ಇದೇ ಕಾರಣಕ್ಕೆ ನನ್ನನ್ನು ಈ ಪಂಜರದಲ್ಲಿ ಬಂಧಿಸಿಟ್ಟಿದ್ದಾರೆ. ಆದರೆ ಯಾರೂ ಕಾಗೆಯನ್ನು ಪಂಜರದಲ್ಲಿ ಹಾಕುವುದಿಲ್ಲ. ನಾನೀಗ ಪಂಜರದಲ್ಲಿದ್ದೇನೆ. ನೀನು ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರಾಡುತ್ತಿದ್ದೀಯಾ. ನಾನೇನಾದರೂ ಕಾಗೆಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತಿದ್ದೇನೆ. ಈ ಮಾತನ್ನು ಕೇಳಿದ ಕಾಗೆಗೆ ತನ್ನ ತಪ್ಪಿನ ಅರಿವಾಯಿತು. ಭಗವಂತ ತನಗೆ ಕೊಟ್ಟಿರುವ ಬಣ್ಣ ಮತ್ತು ಜೀವನವೇ ಶ್ರೇಷ್ಠ ಎಂದು ಅದು ಅರಿತುಕೊಂಡಿತು. ಕಥೆಯ ನೀತಿ: ನಮ್ಮಲ್ಲಿರುವುದನ್ನು ಕಂಡು ನಾವು ಸಂತೋಷಪಡಬೇಕು. ಇತರರೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮ್ಮ ದುಃಖಕ್ಕೆ ಮುಖ್ಯ ಕಾರಣ.